ನಮಸ್ತೆ, ದಿಸ್ ಇಸ್ ಡೇ 2 ಆಫ್ ಲಾಂಗ್ ರೈಡ್. ಟೈಮಿಂಗ್ ನೋಡ್ರಿ 12 ಆಗದ. ಟೈಮ್ ತೋರ್ಸಕ್ಕೂ ಯಾಕಂದರೆ ಇದ್ರಾಗ ಚಾರ್ಜ್ ಇಲ್ಲ. ಅವನು ಬೆಳಗ್ಗೆ ಎದ್ದು ಮೊಬೈಲ್ ಒಂದು ಚಾರ್ಜ್ ಮಾಡಿ. ಇದು ನಂದು ರೇನ್ ಜಾಕೆಟ್, ಝೀಲ್ದು ರೇನ್ ಜಾಕೆಟ್ ಮತ್ತು ರೇನ್ ಪ್ಯಾಂಟ್ ಅದ. ಇಷ್ಟೊತ್ತು ಮಳೆ ಬರ್ತದೆ ಅಂತೇಳಿ 7ರಿಂದ ಆಯ್ಕೊಂಡು ಹೊಡ್ದೀನಿ. 12 ಆದ್ರೂ ಇನ್ನೂ ಒಂದು ಸ್ವಲ್ಪ ಮಳೆ ಬರಲಿಲ್ಲ. ಎಲ್ಲೆಲ್ಲೋ ಒಂದು ಸ್ವಲ್ಪ ಸಣ್ಣ ಲೈಟ್ ಬಂತು. ಬಟ್ ಅದು ನಂದು ಈ ರೈಡಿಂಗ್ ಜಾಕೆಟ್ ಮೇಲೆ ನಡೀತದ. ಬಟ್ ಅಷ್ಟೇನು ಇದಿರಲಿಲ್ಲ. ಬಟ್ ನಿನ್ನೆ ಅಂದರೆ ಹೆವಿ ಮಳೆ ಬಂದದ. ಲೈಕ್ ಅದು ಹೇಳ್ಬಾರ್ದು, ಆ ರೇಂಜಲ್ಲಿ ಮಳೆ ಬಂದದ. ಬಟ್ ಅಂದ್ರೂ ಅಂಥ ಮಳಿದಾಗ ನಾನು 1.5 hour ಹಂಗೆ ಹೊಡೆದೀನಿ. ಸೊ ಅದು ನಿಂತಲಿಲ್ಲ, ರಾತ್ರಿ ತನಕ ನಿಂತಿಲ್ಲ ಅದು. ಸೊ ಈಗೇನಂದರೆ ಇಲ್ಲಿಂದ ಆಲ್ಮೋಸ್ಟ್ ನಾನೊಂದು 300 ಸಮಥಿಂಗ್ ಕವರ್ ಮಾಡಿ ನಿನ್ನೆ ಊರಿಂದ. ಲೈಕ್ ನಿನ್ನೆ ಒಂದು 80 ಕಿಲೋಮೀಟರ್ ಟ್ರಾವೆಲ್ ಹಿಡಿದ್ರು ಒಂದು 250-260 ಕಿಲೋಮೀಟರ್ ನನಗೆ ಪ್ರೆಸೆಂಟ್ ಕವರ್ ಮಾಡೀನಿ ಬೆಳಗ್ಗೆ 7ರಿಂದ 5 ತಾಸ್ನಾಗ. ಇಲ್ಲಿ ಬಂದು ಒಂದು ಕಡೆ ನಾಷ್ಟ ಮಾಡೀನಿ. ಅದಾದಮೇಲೆ ಇಲ್ಲಿ ಚಾ ಕುಡಿಯೋಕೆ ನಿಂದಿರ್ತೀನಿ. ಯಾಕಂದರೆ ಹೆವಿ ನಿದ್ದೆ ಬರ್ಲಾಕತ್ತದ ನನಗೆ. ಹೇಳ್ಬಾರ್ದು, ಆ ರೇಂಜಿಗೆ ನಿದ್ದೆ ಹೊಂಟಿತ್ತು. ಸೊ ಹಂಗಾಗಿ ರಿಸ್ಕ್ ಬೇಡ ಅಂತೇಳಿ ನಿಂದಿರ್ತೀನಿ. ಲೇಟ್ ಆದರೂ ಪರವಾಗಿಲ್ಲ, ಹೋಗೋದೇ ಕರೆ ಅದ. ಒಂದು ಸ್ವಲ್ಪ ಒಂದಿನ ಹೆಚ್ಚು ಕಮ್ಮಿ ಆದ್ರೂ ಆರಾಮ್ಸೆ ಹೋದ್ರೈತೆ ಅಂತೇಳಿ. ಯಾಕಂದರೆ ಇನ್ನೊಂದೇನು ಪ್ಲ್ಯಾನ್ ಅಂದರೆ ಇವತ್ತು ನಂದು ಆಲ್ಮೋಸ್ಟ್ ಅಲ್ಲೇ ದರ್ಶನ ಮಾಡ್ಕೊಂಡು ಕೃಷ್ಣೇಶ್ವರಿಂದ ಮತ್ತು ಇಲ್ಲಿ ಈಗ ಅಲ್ಲೇ ಅಜಂತ ಎಲ್ಲೋರ ಅದ. ಸೊ ಅಜಂತ ಎಲ್ಲೋರ ಕವರ್ ಮಾಡ್ಬೇಕಂತ ಅಂದ್ಕೊಂಡಿನಿ ನಾಳೆ. ಇನ್ ಕೇಸ್ ನನಗೆ ಟೈಮ್ ಇದಾಗಲಿಲ್ಲ ಅಂದರೆ ಸೊ ತ್ರಿಂಬಕೇಶ್ವರ ಕಡೆ ಹೋಗೋದದ. ಸೊ ಏನಿರ್ತದೆಲ್ಲ ಆಮೇಲೆ ಆಗ್ತೀನಂತ ನೋಡಮ್ ಏನೇನಾಗುತ್ತೆ ಏನೇನಿಲ್ಲ ಅಂತ. ಸೊ ಸ್ಟಿಲ್ ಈಗ ಇಲ್ಲಿಂದ ಒಂದು ಸ್ವಲ್ಪ ಈಗ ರೆಸ್ಟ್ ತೊಗೊಂಡಿನಿ. ಒಂದು 20-25 ನಿಮಿಷ ಆಯಿತು ಕುಂತಿದ್ದೆ ಇಲ್ಲಿ. ಸೊ ಒಂದು ಸ್ವಲ್ಪ ಮುಖ ತೊಗೊಂಡು ಈಗ ಮತ್ತೆ ವಾಪಸ್ ಹೈವೇ ಟು ಹೈವೇ ಆದಂಥ ಇಲ್ಲಿಂದ ಸಂಭಾಜಿನಗರ ತನಕ. ಛತ್ರಪತಿ ಶಿವಾಜಿ ಸಂಭಾಜಿನಗರದಲ್ಲ ಅದು, ಅಲ್ಲಿಂದ 30 ಕಿಲೋಮೀಟರ್ ಒಂದು ಕೃಷ್ಣೇಶ್ವರ. ಸೊ ಸಿಗಮಂತ ಮತ್ತೆ ಅಲ್ಲಿ ಹೋದ್ಮೇಲೆ ಏನೇನಾಗ್ತದೆ ಏನಿಲ್ಲ ಅಂತೇಳಿ. ಸೊ ನನಗೆ ದರ್ಶನ ಲೇಟ್ ಆಗ್ತಿತ್ತು ಅಂದರೆ ಏನು ಪ್ಲ್ಯಾನ್ ಮಾಡ್ತೀವಿ ಏನಿಲ್ಲ ಅಂತೇಳಿ ಅಪ್ಡೇಟ್ ಆಗ್ತೀನಿ. ಸೊ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ವೇಟ್ ಫಾರ್ ದ ವಿಡಿಯೋ. ಇಲ್ಲಿಂದ ನಾನು ಈಗ ರೆಡಿ ಆಗ್ಲತ್ತಿದ್ದೆ. ಸೊ ಇವರೆಲ್ಲ ನನಗೆ ಕೇಳಾಕತ್ತಿದ್ರು ಏನೇನದ ಏನೇನಿಲ್ಲ ಅಂತೇಳಿ. ಆಮೇಲೆ ಇವರು ಚಾರ್ಜಿಂಗ್ ಎಲ್ಲ ಮಾಡ್ತಾರೆ. ಭಯ್ಯ ಏನಾ वही पे वो चार्जिंग पॉइंट है ना? हाँ वो चार्जिंग पॉइंट वहीं से चार्ज कर देते. हाँ इसमें एक्स्ट्रा पेट्रोल अगर ऊपर जाए तो थोड़ा वहाँ पे पेट्रोल की कमी रहता ना. मतलब हर जगह पे पेट्रोल नहीं मिलता, इसीलिए वो पेट्रोल एक्स्ट्रा फुल खुशियाँ करेगा. और हाँ भैया बोलो, प्राइस कितना है इसका? मतलब जब मैं लेता वक्त ना 320 था, 3,20,000. अभी मतलब ये मॉडल बंद हुआ सो है. मतलब इसमें थोड़ा अपग्रेडेड है. अब उसमें तो मेरा कपड़े वो सब है. कपड़ा मतलब थोड़ा रेन जैकेट हो रहा था ना. अभी रेन अगर बारिश गिरिश आया तो उसका ये करना. फिर वापस सोने का एक बैग आता, उसमें सोए तो अगर ठंड गिर नहीं लगता तो सब है. ಇದ್ರಾಗ ಏನೇನಾದ್ರು ಏನಿಲ್ಲ ಅಂತ ಫುಲ್ ಫಿಕ್ಸ್ ಆಗ್ಯಾರ. ಎಲ್ಲ ಟೆನ್ಷನ್ ಆಗಿ ಕೇಳತ್ತಾರ ಅವ್ರು ಏನಾದ್ರು ಬೇಕು ಗಾಡಿ ಅಂತೇಳಿ. ಸೊ ಇಲ್ಲಿಂದ ನಾವು ವಾಪಸ್ ಹೋಗ್ಬೇಕೀಗ. ಇವರು ಬಟ್ ಸ್ವಲ್ಪ ಕೇಳಾಕತ್ತಾರ ಅಂತಂದ್ರೆ ಮಾತಾಡ್ಬೇಕಂತ ಏನಿ ಸಾಕು ಫೋಟೋ ತೋತಾನಂತಿದ್ದ ನನಗೆ. ಫುಲ್ ಖುಷಿ ಬಂದು ಕುಂಡೆ ಕುಂತವನಿಗೆ. ಸೊ ಸಿಗಮಂತ, ಬಾಯ್, ಟೇಕ್ ಕೇರ್ ಆ್ಯಂಡ್ ಸಿ ಯೂಸ್. ಇನ್ನು ಈಗ ತೆಗೆದಿಟ್ಟು ನಾನು ರೇಂಜ್ ಜಾಕೆಟ್ ಅವೆಲ್ಲ ಒಂದು 50 ಕಿಲೋಮೀಟ್ರ್ ಬಂದಿಲ್ಲ ನಾನು. ಇಲ್ಲಿ ಪಾಪ ಅವರು ರೇಂಜ್ ಜಾಕೆಟ್ ಹಾಕೋಕತ್ತಾರೆ. ಅಲ್ಲೊಂದು 3-6 ರೈಡರ್ಸ್. ಈಗ ನಾನು ರೇಂಜ್ ಜಾಕೆಟ್ ಹಾಕೋಬೇಕು. ಸೊ ರೇಂಜ್ ಜಾಕೆಟ್ ಹಾಕಂದ್ರೆ ಮತ್ತೆ ನಿಂದ್ರಂಗಿಲ್ಲ ಮಳಿದಾಗ. ಸೊ ಹೋಗ್ತೀವಿ, ಲೈಟ್ ಅದ. ಸೊ ನೋಡೋಣ ಏನೇನು ಮಾಡ್ತೀವಿ ಏನಿಲ್ಲ ಅಂತೇಳಿ. ಬಾಯ್. ವೀಡಿಯೋನ ಇಟ್ಟೀನಿ, ಬಟ್ ನೋಡಮ್ಮ ಜಾಸ್ತಿ ಮಳೆ ಬಂತಪ್ಪ ಅಂದ್ರೆ ತೆಗಿಬೇಕಾಗ್ತದೆ. ಸೊ ಸಿಗಮಂತ ನಾನು. ಇವರು ಹೈದ್ರಾಬಾದಿಂದ ಹೊಂಟಾರ ವಾಪಸ್ ಇಲ್ಲಿಂದ ಕೃಷ್ಣೇಶ್ವರ. ಇವರು ಬೈ ಇಲ್ಲಿ ಇದ್ರಾಗ ಅಹಮದಾಬಾದ್ ಅಲ್ಲ ಬೈ, ಅಹಮದಾಬಾದ್ ಮೇಲೆ ರುಕ್ರೇಗನಾ, ಅಹಮದಾಬಾದ್ ಮೇಲೆ ಇವರು ಅಹಮದಾಬಾದ್ನಾಗ ಇರ್ತಾರೆ. ಸೊ ನಾನು ಅಲ್ಲಿಂದ ಕೃಷ್ಣೇಶ್ವರ ಹೋಗಿರ್ತೀನಿ. ಸೊ ಇಲ್ಲಿ ಎಲ್ಲರೂ ಊಟ ಮಾಡ್ಕೊಂಡ್ರೆ ಇಲ್ಲಿಂದ ಹೋಗ್ತೀನಿ ನಾವು ಸಿಗಮಂತ ಕೃಷ್ಣೇಶ್ವರ. ಸೊ ಸ್ಟೇಟೂನ್ ಆ್ಯಂಡ್ ಇನ್ನೂ 150 ಕಿಲೋಮೀಟರ್ ಅಲ್ಲ. ಸೊ 2 hour. ಸೊ 2 hour ಆದಮೇಲೆ ನೋಡಮ್ಮ ಏನೇನಾಗ್ತೇನಿಲ್ಲ ಅಂತ. ಸೊ ಬಾಯ್. ಈಗ ಒಂದು ಸ್ಟ್ರೆಚ್ಚಲ್ಲಿ 80-85 ಕಿಲೋಮೀಟರ್ ಬಂದೀವಿ. ಇದು ನಂದು, ಇವೆಲ್ಲ ಇದೊಂದು, ಅಲ್ಲಿ ಒಂದು, ಅವೆರಡು ಗಾಡಿಗಳೆಲ್ಲ ಇವ್ರದ್ದು. ನೀರು ಕುಡಿಯೋಮ್ ಚಹಾ ಕುಡಿಯೋಮ್ ಅಂತೇಳಿ ನಿಂದ್ರಿಸ್ಯಾರ. ಸೊ ನೋಡಮ್ಮ ಇದು ಮುಗಿಸ್ಕೊಂಡು ಅವರು ಈ ಕಡೆ ಬೇರೆ ಕಡೆ ಹೋಗ್ತಾರೆ. ನಾ ಇಲ್ಲಿಂದ ಮತ್ತೆ ವಾಪಸ್ ಇದಕ್ಕೆ ಹೋಗ್ತೀನಿ. ನಾನು ಇವತ್ತು ದರ್ಶನ ಮಾಡ್ಕೊಂಡು ಟ್ರೈ ಮಾಡ್ತೀವಿ. ಸೊ ಸಿಗಮಂತ ಆಮೇಲೆ. ಸೊ ಬಾಯ್. ಟೈಮು 6 ಆಗ್ಯದ ಈಗ. ಎಕ್ಸಾಕ್ಟ್ ನಾವಿಲ್ಲಂದರೆ ತ್ರಿಂಬಕೇಶ್ವರ್. ಇಲ್ಲಿಂದ ಒಂದು 500 ಮೀಟ್ರ್ 600 ಮೀಟ್ರ್ ಅದ. ಸೊ ಇಲ್ಲೊಂದು ರೂಮ್ ಹಿಡಿದೀವಿ ಸಸ್ತದಾಗ. ಹೆವಿ ರೈಡ್ ಮಾಡೀವಿ. ಏನಂದರೆ 550 ಸಮಥಿಂಗ್ ಇವತ್ತು ಕವರ್ ಮಾಡೀನಿ.
550 500 ಐ ಥಿಂಕ್ ಮಾಡೀನಿ. ಸೊ ಅದೇ ಅಂದರೆ 7 ಅಂದರು 5 ಅಂದರೆ 10 ಅವರ್ಸ್ ನಡ್ಬರ್ಕು ಒಂದು ತಾಸಲ್ಲಿ ಊಟ ಮಾಡೋಕೆ ನಿಲ್ಲಿಸಿದ್ದೆ ಅವ್ರು ಸಿಕ್ಕಿದ್ರಲ್ಲ. ಸೊ ಹಂಗಾಗಿ ಇದೆಲ್ಲ ನಮ್ಮದು ಜಾಕೆಟ್, ಆಮೇಲೆ ಅಲ್ಲಿ ಪ್ಯಾಂಟಿನ ತೆಗಿಬೇಕು, ಆಮೇಲೆ ಇದು ರೇಂಜ್ ಜಾಕೆಟ್ ಕೊಡೋದೀನಿ. ಒಂದು 10 ಕಿಲೋಮೀಟ್ರ್ ಆಗಲ್ಲ ಮಳೆ ಬರೋದು ಮತ್ತೆ ನಿಂದ್ರೋದು ಹಿಂಗಾಗ್ತಿತ್ತು. ಹಂಗಾಗಿ ಸೊ ಗೋಪ್ರದಾಗೂ ವೀಡಿಯೋ ಒಂದು ಸ್ವಲ್ಪ ಆಗ್ಯದ, ಬಟ್ ಇಷ್ಟನೇ ಮಾಡೋಕ್ಕಾಗಿಲ್ಲ. ಈಗ ಇಲ್ಲಿಂದ ಫ್ರೆಶ್ ಆಗಿ ನಾವು ಹೋಗ್ತೀವಿ ದರ್ಶನಕ್ಕೆ. ಸೊ ದರ್ಶನ ಹೋದ್ಮೇಲೆ ಸಿಗಮಂತ ಏನೇನು ಮಾಡ್ತೀವಿ ಹೆಂಗಿಲ್ಲ ಅಂತೇಳಿ. ಸೊ ಅಲ್ಲಿ ಏನೋ ಪಂಚೆ ಮೇಲೆ ಹೋಗ್ಬೇಕಂತ ಏನೋ ಹೇಳ್ಯಾರಂತ. ಸೊ ಸಿಗಮ್, ಬಾಯ್, ಸಿ ಯು ಸೂನ್. ಸೊ ಈಗ ಜ್ಯೋತಿರ್ಲಿಂಗಕ್ಕೆ ಬಂದಿವಿ. ಸೊ ಹೊಂಟಿವಿ ಸಿಗಮಂತ ನೋಡೋಣ.